ಡೈಲಿ ಇನ್ಕಮ್ ಅಂತ ನಿಮ್ಗೆ ನೋಡೋಕೆ ಬಂದರೆ ನಿಮಗೆ 300 ರೂಪಾಯಿಂದ 600 ರೂಪಾಯಿ ಸಿಗುತ್ತದೆ ಡೈಲಿ. ಮತ್ತು ತಿಂಗಳಿಗೆ ಅಂತ ನೋಡೋಕೆ ಬಂದರೆ ನಿಮಗೆ 50,000ರಿಂದ 1 ಲಕ್ಷ ಪ್ಲಸ್ ಸಿಗುತ್ತೆ. ನಾವು ನೋಡೋಂಥದ್ದು ಸಾಕಾಣಿಕೆ ಮೂಲಕ ಪ್ರಾಫಿಟ್ ಎಷ್ಟು ಸಿಗುತ್ತೆ ಅಂತ, ಅಂದರೆ ಲಾಭ ಎಷ್ಟು ನಮಗೆ ಸಿಗುತ್ತೆ ಅಂತ. ನೀವು ಪ್ರಾಫಿಟ್ ಹೆಚ್ಚಿಸಲು ಬಂದು ಕೆಲವು ಟಿಪ್ಸನ್ನು ಜ್ಞಾಪಕಬೇಕು. ಮೊದಲದು ಏನಂತ ನೋಡೋಕೆ ಬಂದರೆ ಉತ್ತಮ ಬ್ರೀಡ್ ಆಯ್ಕೆ ಮಾಡೋದು. HF, ಜರ್ಸಿ ಈ ಥರ ಹಸುಗಳನ್ನು ನೀವು ಸಾಕೋದ್ರಿಂದ ನಿಮಗೆ ಬಂದು ಹಾಲು ಉತ್ಪಾದನೆ ಜಾಸ್ತಿ ಇರುತ್ತದೆ. ಮತ್ತು ನಿಮ್ಮ ಶೆಡ್ ಬಂದು ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಮತ್ತು ರೆಗ್ಯುಲರ್ ವ್ಯಾಕ್ಸಿನೇಷನ್ ಅಂದರೆ ಲಸಿಕೆ ಹಸುಗಳನ್ನು ಹಾಕ್ತಾ ಬರಬೇಕು. ಮತ್ತು ಡೈರೆಕ್ಟ್ ಕಸ್ಟಮರ್ಸ್ ಮಾಡಿದ್ರೆ ಕಾಮನ್ ಮಿಸ್ಟೇಕ್ಗಳು ಏನೇನು ಬರುತ್ತೆ ಅಂತ ನೋಡೋಕೆ ಬಂದರೆ, ಬಿಗಿನರ್ಸು ಹೊಸದಾಗಿ ಹಸು ಸಾಕೋರು ಬಂದು ತಪ್ಪುಗಳು ಏನೇನು ಮಾಡ್ತಾರೆ ಅಂತ ನೋಡಿದ್ರೆ, ಕ್ವಾಲಿಟಿ ಕಮ್ಮಿ ಇರುವ ಆಹಾರವನ್ನು ಕೊಡ್ತಾರೆ ಹಸುಗಳಿಗೆ. ಮತ್ತು ಡಟ್ಟಿಯಾಗಿ ಇಟ್ಕೊಂಡು ಅಂದರೆ ಶೆಡ್ನ ಬಂದು ಗಲೀಜಾಗಿ ಇಟ್ಕೊಂಡಿರ್ತಾರೆ. ಮತ್ತು ಮೆಡಿಕಲ್ ಕೇರು ಏನು ಹಸುಗಳನ್ನು ಪ್ರಾಪರಾಗಿ ಕೇರ್ ಮಾಡ್ಕೊಳಲ್ಲ. ಈ ತಪ್ಪುಗಳನ್ನು ನೀವು ಅವಾಯ್ಡ್ ಮಾಡಿದ್ರೆ ನಿಮಗೆ ಖಂಡಿತ ಲಾಸ್ ಆಗೋಕ್ಕೆ ಚಾನ್ಸಸ್ ಇರುತ್ತದೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಬಂದು ಹಸು ಆಯ್ಕೆ ಹೆಂಗೆ ಮಾಡೋದು ಅಂತ. ಯಾವ ತಳಿ ಬೆಸ್ಟ್ ಹಾಲು ಉತ್ಪಾದನೆಗೆ ಅಂತ ನೋಡೋಕೆ ಬಂದರೆ ಜೆರ್ಸಿ ಅಂತಾರೆ. ಈ ಹಸುಗಳು ಬಂದು ಲೋ ಮೇಂಟೆನೆನ್ಸ್ ಮತ್ತು ಹಾಲು ಉತ್ಪಾದನೆಗೆ ಸರಿಯಾಗಿರುತ್ತೆ.